Hello, good morning, students. Last class we are discussing the Samudragupta. How are the achievements have been taken by one step by step. Samudragupta has the first one point is the conquest of Samudragupta. The conquest have been Samudragupta have divided into four parts. North Indian campaign, conquest of forest kingdom, South Indian campaign, conquest of border states. North Indian campaign. The earlier years of Remain were spent subduing the provinces of Genetic Plain. Aryavarta, according to Allahabad inscription, he defeated 9 kings in North campaign. He annexed empire is called as Digvijaya. The 9 king of Aryavarta was defeated by Samudragupta were Nandan, Balarama, Chandravarma, Nagadatta, Nagasena, Ganapatenga, Achyuta, Mahatili and Rudradeva. So these are North Indian king. The conquest of forest kingdom of Samudragupta was conquered forest kingdom of Jabalpur, Rewa, Nagpur, Bundelkhand, Vindhya region, central India. And third one, the South Indian campaign. After they firmly consolidating the authorities in the north, Samudragupta is turned to attention towards the south. He launched expedition of army travel about 3,000 miles of Samudragupta. He defeated 12 kings. 12 kings of South India. They have resistance among the respective positions. Resistance among the respective positions by they as king was vessels of accepted to pay tribute annual of Dharma Vijaya. And the 12 South Indian kings of Samudragupta is Mahendra of Kosala, Vyagraja of Mahakantara, Mantaraj of Korvala, Mahendra of Pistapura. So still remaining 8 kings is there. Only this page have been explained 4 kings. ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಒಟ್ಟು ಸಮುದ್ರಗುಪ್ತನ ಒಂದು ದಿಗ್ವಿಜಯಗಳನ್ನು ನೋಡಿದಾಗ ಮೊದಲಿಗೆ 4 ಭಾಗಗಳಾಗಿ ವಿಂಗಡಿಸಲಾಯಿತು. ಅದರಲ್ಲಿ ಉತ್ತರ ಭಾರತ ದಂಡಯಾತ್ರೆ, ಅರಣ್ಯ ರಾಜ್ಯಗಳು, ಆಕ್ರಮಣ, ದಕ್ಷಿಣ ಭಾರತ ದಂಡಯಾತ್ರೆ, ಗಡಿ ರಾಜ್ಯಗಳ ಆಕ್ರಮಣ. ಮೊದಲಿಗೆ ಉತ್ತರ ಭಾರತ ದಂಡಯಾತ್ರೆ ಎಂದಾಗ ಆತನ ಅಧಿಕಾರ ಆರಂಭ ವರ್ಷಗಳಲ್ಲಿ ಆರ್ಯವರ್ತ ಎಂದು ಕರೆಯಲಾಗಿದ್ದು ಗಂಗಾ ನದಿಯ ಬಯಲಿನ ಪ್ರಾಂತ್ಯದಲ್ಲಿ ವಶಪಡಿಸಿಕೊಳ್ಳಲ ವಿನಿಯೋಗದಲ್ಲಿ ಅಲಹಾಬಾದ್ ಸ್ತಂಭ ಶಾಸನ ಪ್ರಕಾರ ಆತನು ತನ್ನ ಉತ್ತರದ ದಿಗ್ವಿಜಯ 9 ಜನ ಅರಸರನ್ನು ಸೋಲಿಸಿದನು ಮತ್ತು ಅವುಗಳು ತನ್ನ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಅವನು ಇದನ್ನು ದಿಗ್ವಿಜಯ ಎಂದು ಕರೆದನು. ಸಮುದ್ರಗುಪ್ತನು ಸೋಲಿಸಲಿಟ್ಟ ಆರ್ಯವರ್ತನ 9 ಜನರ ಅರಸನೊಂದಿಗೆ ಅವನು ವಿಜಯಶಾಲಿಯಾದನು. ಅದರಲ್ಲಿ ಮುಖ್ಯವಾಗಿ ನಂದನ್, ಬಾಲವರ್ಮ, ಚಂದ್ರವರ್ಮ, ನಾಗದತ್ತ, ನಾಗಸೇನ, ಗಣಪತಿ ನಾಗ, ಅಚ್ಯುತ, ಮಾತಾಲಿ ಮತ್ತು ರುದ್ರದೇವ. ಅಂದರೆ ಅವನು ಉತ್ತರ ಭಾರತದಲ್ಲಿ ಹೋಗಿ ದಂಡಯಾತ್ರೆ ಮಾಡುವ ಮೂಲಕ ತನ್ನ ಅಧಿಕಾರ ಅವಧಿಯನ್ನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ. ಅದರಲ್ಲಿ ಮುಖ್ಯವಾಗಿ 9 ಜನ ರಾಜರನ್ನು ಅವನು ಸೋಲಿಸ್ತಾನೆ. ಅದರಲ್ಲಿ ಮುಖ್ಯವಾಗಿ ನಂದನ್ ಇರ್ಬೋದು, ಬಾಲವರ್ಮ ಇರ್ಬೋದು, ಚಂದ್ರವರ್ಮನ್ ಇರ್ಬೋದು, ನಾಗದತ್ತ ಇರ್ಬೋದು, ನಾಗಸೇನ ಇರ್ಬೋದು, ಗಣಪತಿ ನಾಗ ಇರ್ಬೋದು, ಅಚ್ಯುತ, ಮಾತಾಲಿ, ರುದ್ರದೇವ ಇವರೆಲ್ಲರನ್ನೂ ಕೂಡ ಅವನು ಸೋಲಿಸ್ತಾನೆ. ಸೆಕೆಂಡ್, ಅರಣ್ಯ ರಾಜ್ಯಗಳ ಆಕ್ರಮಣ. ವಿಂಧ್ಯ ಪರ್ವತದಲ್ಲಿ ಮಧ್ಯ ಭಾರತದ ಅರಣ್ಯ ರಾಜ್ಯಗಳಲ್ಲಿ ಜಬಲ್ಪುರ್, ರೇವಾ, ನಾಗ್ಪುರ್, ಬೋಂದಲ್ಖಂಡ್ಗಳ ಸಮುದ್ರಗುಪ್ತನು ಆಕ್ರಮಿಸಿಕೊಂಡನು. ಅಂದರೆ ಅರಣ್ಯ ಪ್ರದೇಶಗಳಾದಂತಹ ಒಂದು ಬಿಹಾರದ ಜಬಲ್ಪುರ್ ಇರ್ಬೋದು, ರೇವಾ ಇರ್ಬೋದು, ಮಹಾರಾಷ್ಟ್ರದ ನಾಗಪುರ ಇರ್ಬೋದು, ಉತ್ತರ ಪ್ರದೇಶದ ಬುಂದಲ್ಖಂಡ್ ಇರ್ಬೋದು, ಅವನ್ನೆಲ್ಲವನ್ನು ಕೂಡ ಸಮುದ್ರಗುಪ್ತ ಆಕ್ರಮಣಿಸಿಕೊಂಡು ಅದನ್ನು ಅರಣ್ಯ ರಾಜ್ಯವನ್ನು ವಶಪಡಿಸಿಕೊಳ್ತಾನೆ. ಥರ್ಡ್ ಒಂದು ದಕ್ಷಿಣ ಭಾರತ ದಂಡಯಾತ್ರೆ. ಉತ್ತರ ಭಾರತದ ರಾಜ್ಯಗಳನ್ನು ಗೆದ್ದ ನಂತರ ಅವನ ಸಂಪೂರ್ಣ ಗಮನವು ದಕ್ಷಿಣ ಭಾರತ ಕಡೆ ಬರುತ್ತೆ. ಅದಾಗಿಯೂ ಕೂಡ ದಕ್ಷಿಣ ಭಾರತದಲ್ಲಿ ಅವನು ತನ್ನ ಸೈನ್ಯವನ್ನು ಸುಮಾರು 3,000 ಮೈಲಿಗಳನ್ನು ಕ್ರಮಿಸಿ ಸಮುದ್ರಗುಪ್ತನು ದಕ್ಷಿಣ ಭಾರತದ 12 ರಾಜರನ್ನು ಸೋಲಿಸ್ತಾನೆ. ಅಂದರೆ ಯಾವಾಗ ಅವನು ಉತ್ತರ ಭಾರತದ 9 ರಾಜರನ್ನು ಸೋಲಿಸ್ತಾನಲ್ಲ, ಅವನಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಏನಂತಂದ್ರೆ ನಾನು ಎಷ್ಟು ಜನ ಬೇಕಾದ ರಾಜರನ್ನು ಸೋಲಿಸ್ಬೋದು ಅಂತ. ಹಾಗಾಗಿ 12 ಜನ ರಾಜರನ್ನು ಸೋಲಿಸ್ತಾನೆ ಮತ್ತು ಆ ಅರಸರನ್ನು ಅವರನ್ನೇ ಪುನಃ ರಾಜರಾಗಿ ಮುಂದುವರಿಸುತ್ತಾ ಪ್ರತಿ ವರ್ಷವೂ ಕೂಡ ರಾಜ್ಯದಿಂದ ತೆರಿಗೆ ಹಣವಾದಂತನ್ನು ಎಲ್ಲದನ್ನೂ ಕೂಡ ಕಪ್ಪ ಕಾಣಿಕೆಯಾಗಿ ಅವನು ಕೊಡಬೇಕಂತ ಆದೇಶವನ್ನು ಹೊರಡಿಸ್ತಾನೆ. ಇದಕ್ಕೆ ಧರ್ಮ ವಿಜಯ ಎಂದು ಕರೀತಾರೆ. ಸಮುದ್ರಗುಪ್ತನಿಂದ ಸೋಲಿಸಲಿಟ್ಟ ದಕ್ಷಿಣ ಭಾರತದ 12 ರಾಜರು. ಅಂದರೆ ಸಮುದ್ರಗುಪ್ತನಿಂದ ಸೋಲಿಸಿದಂಥ 12 ರಾಜ್ಯಗಳ ವಿವರ ಅಂದರೆ ಕೋಸಾಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೋರಾಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ,
ಇವರು 4 ಜನ ಈ ಒಂದು ಪೇಜಲ್ಲಿ ಬರ್ತಾರೆ. ನೆಕ್ಸ್ಟು ಇದರಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಏನಂದರೆ ಸಮುದ್ರಗುಪ್ತನು ತನ್ನ ಯಾವ ಪ್ರದೇಶಗಳನ್ನು ವಶಪಡಿಸಿಕೊಂಡಂತೆ ನಮ್ಮ ಭಾರತ ಮ್ಯಾಪನ್ನು ನೋಡಿದಾಗ ನೋಡಿ, ಇಲ್ಲಿ ಶ್ರೀನಗರ ಇದೆ, ಶ್ರೀನಗರ, ಗಾಂಧಾರ ಇವೆರಡನ್ನೂ ಕೂಡ ಈ ಒಂದು ಗುಪ್ತರ ಕಾಲದಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟನ್ನು ನಾವು ನೋಡ್ತಾ ಹೋದ್ವಿ. ನಂತರ ಕಮರ್ಪುರ ಇರ್ಬೋದು, ಪಾಟಲಿಪುತ್ರ ಅವರ ರಾಜಧಾನಿ, ಬಿಹಾರದ ಪಾಟಲಿಪುತ್ರ ಅವರ ರಾಜಧಾನಿ ಆಗಿತ್ತು. ಅಲಹಾಬಾದ್ನಲ್ಲಿ ಸ್ತಂಭ ಶಾಸನವನ್ನು ಮಾಡಿದರು. ಉಜ್ಜಯಿನಿ, ಉತ್ತರ ಪ್ರದೇಶ ಉಜ್ಜಯಿನಿಯಲ್ಲಿ ಅವರ ಒಂದು ವಾಸದ ಸ್ಥಳ ಆಗಿತ್ತು. ವ್ಯಾಕಾಟಕ, ದೇವರಾಷ್ಟ್ರ, ಪಲಕ್ಕಾಡು ಅಂದರೆ ಇದು ಕೇರಳ, ಕಂಚಿ ತಮಿಳುನಾಡು, ವೆಂಗಿ ಪುದುಚೇರಿ ಇವೆಲ್ಲವೂ ಕೂಡ ಸಮುದ್ರಗುಪ್ತನು ಹಂತ ಹಂತವಾಗಿ ಭಾರತ ಭೂಪಟದಲ್ಲಿ ಅವನು ಗೆಲ್ಕಂತ ಹೋದ ಮತ್ತು ತನ್ನ ರಾಜ್ಯವನ್ನು ಎಕ್ಸ್ಟೆಂಡ್ ಮಾಡಿದ. ನೆಕ್ಸ್ಟ್ ಅದರ ಐದನೇ ರಾಜರಾದಂಥ ದ ಫಿಫ್ತ್ ರಾಜ ಈಸ್ ಸ್ವಾಮಿದತ್ತ ಆಫ್ ಕೊಟ್ಟೂರ, ದಮನ್ ಆಫ್ ಯರದನಪಳ್ಳಿ, ವಿಷ್ಣುಗೋಪ ಆಫ್ ಕಂಚಿ, ಅಸ್ಥಿವರ್ಮ ಆಫ್ ವೆಂಗಿ, ನೇಲರಾಜ ಆಫ್ ಅಮುಕ್ತ, ಉಗ್ರಸೇನ ಆಫ್ ಪಲಕಾಡು, ಕುಬೇರ ಆಫ್ ದೇವರಾಷ್ಟ್ರ, ಧನಂಜಯ ಆಫ್ ಕೋಸ್ತಲಪುರ. So these are the 12 kings have defeated by Samudragupta, and also re-announced these kings also will rule the dynasty but have pay annual tribute. ಅಂದರೆ ಕಪ್ಪು ಕಾಣಿಕೆಯನ್ನು, ವಾರ್ಷಿಕ ಕಪ್ಪು ಕಾಣಿಕೆಯನ್ನು ಈ ಎಲ್ಲ ರಾಜರು ಇವರೇ ರಾಜರಾಗಿ ಮುಂದುವರಿಸ್ತಾನೆ ವಾರ್ಷಿಕವಾಗಿ ಕಪ್ಪು ಕಾಣಿಕೆಯನ್ನು ಅವರಿಗೆ ಸಮುದ್ರಗುಪ್ತನಿಗೆ ಕೊಡಬೇಕು ಅನ್ನೋದು ಆದೇಶ ಆಗಿತ್ತು. ಹಂಗಾಗಿ ಮತ್ತೊಮ್ಮೆ ಐ ರಿಪೀಟ್ ಇನ್ ಕನ್ನಡ, ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ದಕ್ಷಿಣ ಭಾರತದ 12 ರಾಜಗಳಂದರೆ ಕೋಸಾಲದ ಮಹೇಂದ್ರ, ಮಹಾಕಾಂತರದ ವ್ಯಾಘ್ರರಾಜ, ಕೋರಾಲದ ಮಂಟರಾಜ, ಪಿಸ್ತಪುರದ ಮಹೇಂದ್ರ, ಕೊಟಾರದ ಸ್ವಾಮಿದತ್ತ, ಎರಡಾಪಲ್ಲಿ ಆಫ್ ದಮನ, ಕಂಚಿಯ ವಿಷ್ಣುಗೋಪ, ವೆಂಗಿಯ ಅಸ್ಥಿವರ್ಮ, ಅವಮುಕ್ತಿದ ನೀಲರಾಜ, ಪಲಕಾಡದ ಉಗ್ರಸೇನ ಮತ್ತು ದೇವರಾಷ್ಟ್ರದ ಕುಬೇರ ಮತ್ತು ಕೋಸ್ತಪುರದ ಧನಂಜಯ ಇವರೆಲ್ಲರನ್ನೂ ಕೂಡ ಸೋಲಿಸಿ ಅವರನ್ನು ಮತ್ತೆ ಅದೇ ರಾಜ್ಯದ ಸಿಂಹಾಸನದ ಮೇಲೆ ಕುಂದಿರಿಸಿ ವಾರ್ಷಿಕ ಕಪ್ಪು ಕಾಣಿಕೆಯನ್ನು ನೀಡಬೇಕಂತ ಅವರಿಗೆ ಆದೇಶ ಮಾಡ್ತಾರೆ. ನೆಕ್ಸ್ಟ್ 4th ಪಾಯಿಂಟ್, ಕಾನ್ಕ್ವೆಸ್ಟ್ ಆಫ್ ಬಾರ್ಡರ್ ಸ್ಟೇಟ್ಸ್ ಅಂದರೆ ಗಡಿ ರಾಜ್ಯಗಳ ಆಕ್ರಮಣ. ದ ಬೌಂಡ್ರಿ ಆಫ್ ದ ಸ್ಟೇಟ್ಸ್ ವಾಸ್ ಕಾನ್ಕ್ವರ್ಡ್ ಬೈ ಸಮುದ್ರಗುಪ್ತ, ವೇರ್ ಕುಮಾರರೂಪ ಇನ್ ಅಸ್ಸಾಂ, ಸಾಮಂತ ಇನ್ ಬೆಂಗಾಲ್, ಕಾರ್ತಾರಪುರ ಇನ್ ಪಂಜಾಬ್ ಆ್ಯಂಡ್ ರೋಹಲ್ಖಂಡ್. ಅಂದರೆ ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟಂತಹ ಗಡಿ ರಾಜ್ಯಗಳು ಅಸ್ಸಾಮಿನ ಕಾಮರೂಪ, ಬಂಗಾಳದ ಸಮತಟ್ಟು, ಪಂಜಾಬಿನ ಕರ್ತಾರ್ಪುರ ಮತ್ತು ರೋಹಲ್ಖಂಡನ್ನು ಅವನು ವಶಪಡಿಸ್ಕೊಳ್ತಾನೆ. ಆಫ್ಟರ್ ದಿ ಕಾನ್ಕ್ವೆಸ್ಟ್ ಆಫ್ ಸಮುದ್ರಗುಪ್ತ ಈ ಪರ್ಫಾರ್ಮ್ಡ್ ಅಶ್ವಮೇಧ ಸ್ಯಾಕ್ರಿಫೈಸ್ ಟು ಕಮನ್ಸ್ಟ್ರೇಟ್ ದ ವಿಕ್ಟ್ರಿ. ಹಿ ಟುಕ್ ದಿ ಟೈಟಲ್ ಆಫ್ ಅಶ್ವಮೇಧ ಪರಾಕ್ರಮ. ಈ ಇಶ್ಯೂಡ್ ದಿ ಗೋಲ್ಡ್ ಕಾಯಿನ್ಸ್ ವಿತ್ ದ ಫಿಗರ್ಸ್ ಆಫ್ ಹಾರ್ಸ್ ಆ್ಯಂಡ್ ದೆಮ್. ದೇ ವೇರ್ ಒನ್ ಅಮಾಂಗ್ ದಿ 8 ಟೈಪ್ಸ್ ಆಫ್ ಗೋಲ್ಡ್ ಕಾಯಿನ್ಸ್ ಇಶ್ಯೂಡ್ ಹಿಮ್. ಅಂದರೆ ಯಾವಾಗ ಈ ದಿಗ್ವಿಜಯಗಳನ್ನು ಅವನು ಮಾಡಲು ಪ್ರಾರಂಭಿಸಿದ್ನಲ್ಲ ಅವನಿಗೆ ಸೋಲೆ ಕಾಣದಂತಾಯಿತು. ಹಾಗಾಗಿ ಆ ದಿಗ್ವಿಜಯಗಳಲ್ಲಿ ಅವನು ದಕ್ಷಿಣ ಭಾರತಕ್ಕೆ ಹೋದರೂ ಗೆಲುವು, ಉತ್ತರ ಭಾರತಕ್ಕೆ ಹೋದರೂ ಗೆಲುವು, ಅರಣ್ಯ ಪ್ರದೇಶಗಳಲ್ಲಿ ಹೋದರೂ ಗೆಲುವು, ಗಡಿ ರಾಜ್ಯಗಳಲ್ಲಿ ಹೋದರೂ ಗೆಲುವು. ಹಾಗಾಗಿ ಈ ದಿಗ್ವಿಜಯದ ನಂತರ ಅಂದರೆ ಯಾವುವು ಅಸ್ಸಾಂ, ಕಾಮರ್ಪುರ ಆಫ್ ಅಸ್ಸಾಮು, ಸಾಮತ ಇನ್ ಬೆಂಗಾಲ್, ಕರ್ತಾರ್ಪುರ ಇನ್ ಪಂಜಾಬ್ ಆ್ಯಂಡ್ ರೋಹಲ್ಖಂಡ್ ಇದೆಲ್ಲ ಗೆದ್ದ ನಂತರ ಅವನು ಒಂದು ಅನೌನ್ಸ್ ಮಾಡ್ತಾನೆ. ಏನಂತ, ಈ ದಿಗ್ವಿಜಯ ನಂತರ ಸಮುದ್ರಗುಪ್ತ ತನ್ನ ವಿಜಯದ ಸ್ಮರಣಾರ್ಥ ಅಂದರೆ ಆ ಒಂದು ವಿಜಯದ ನೆನಪಿಗೋಸ್ಕರ ನೀವು ನೋಡ್ಬೋದು ಫಸ್ಟ್ ಇಯರ್ನಲ್ಲಿ ಯಾವಾಗ ಮ್ಯಾರಥಾನ್ ರೇಸ್ ಆಗ್ತದಲ್ಲ, ಮ್ಯಾರಥಾನ್ ರೇಸ್ ಆದ ತಕ್ಷಣ ಅಂದರೆ ಮ್ಯಾರಥಾನ್ ಯುದ್ಧ ಆದ ತಕ್ಷಣವೇ ಅವನು ಓಡಿ ಬಂದು 42.35 ಕಿಲೋಮೀಟರ್ನ ಓಡಿ ಬಂದು ಆ ವಿಜಯೋತ್ಸವವನ್ನು ಅಥೆನ್ಸ್ಗೆ ಬಂದು ಜನಕ್ಕೆ ಹೇಳಿ ಅವನಲ್ಲಿ ಬಿದ್ದು ಸಾಯ್ತಾನೆ. ಸತ್ತ ನಂತರ ಅವತ್ತಿನಿಂದ ಅದು ಒಲಿಂಪಿಕ್ಸ್ ಪಂದ್ಯಗಳು ಪ್ರಾರಂಭ ಆಗ್ತವೆ ಮತ್ತು ಜೊತೆಗೆ ಒಲಿಂಪಿಕ್ಸ್ನಲ್ಲಿ ಮ್ಯಾರಥಾನ್ ರೇಸನ್ನು ಇಡ್ತಾರೆ. ಹಂಗೆ ಇವನು ಅನೇಕ ದಿಗ್ವಿಜಯಗಳನ್ನು ಗೆದ್ದ ನಂತರ ಆ ವಿಜಯದ ಸವಿ ನೆನಪಿಗಾಗಿ ಸ್ಮರಣಾರ್ಥವಾಗಿ ಅಶ್ವಮೇಧ ಯಾಗವನ್ನು ಆಚರಿಸುತ್ತಾರೆ. ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆಯನ್ನು ಕಟ್ಟಿ ದೇಶದ ತುಂಬೆಲ್ಲ ಓಡಾಡಕ್ಕೆ ಬಿಡೋದು. ಯಾರು ಅದನ್ನು ಕಟ್ಟಿ ಹಾಕ್ಕೊಳ್ತಾರಲ್ಲ ಸೊ ಅವರು ಆ ಒಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಬರಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅಶ್ವಮೇಧ ಯಾಗ ಅಂದರೆ ಸತತವಾಗಿ ಏನು ಮಾಡ್ತಾರಂದರೆ ಅಲ್ಲಿ ಯಾವುದೇ ಕಾರಣಕ್ಕಾಗಿ ಇಲ್ಲಿ ಏನಂದರೆ ಯಾರು ಕೂಡ ಅದನ್ನು ಕಟ್ಟಿ ಹಾಕ್ತಾರಲ್ಲ, ಕಟ್ಟಿ ಹಾಕಿಲ್ಲ ಅಂದರೆ ಅರ್ಥ ಏನು,
ಈ ನಾವು ಯುದ್ಧ ಬೇಡ, ನಾವು ಯುದ್ಧವನ್ನು ಆಡೋಲ್ಲ, ಡೈರೆಕ್ಟಾಗಿ ನಾವು ಸಮುದ್ರಗುಪ್ತನಿಗೆ ನಾವು ಶರಣಾಗಿವೆ ಅಂತ. ಯಾರ ಕುದುರೆನ ಕಟ್ಟಕ್ಕೆ ಅಂತಾರಲ್ಲ ಅವರು ಸಮುದ್ರಗುಪ್ತನ ಮೇಲೆ ಯುದ್ಧಕ್ಕೆ ಬರಬೇಕಂತ. ಹಾಗಾಗಿ ಅಶ್ವಮೇಧವನ್ನು ಅವನು ಕಳಿಸ್ತಾ ಇರ್ತಾನೆ, ಯಾರೂ ಕೂಡ ಅದನ್ನು ಕಟ್ಟಕ್ಕಲ್ಲ. ಹಾಗಾಗಿ ಅವನಿಗೆ ಒಂದು ಟೈಟಲ್ ಸಿಗುತ್ತೆ, ಅದು ಏನಂದರೆ ಅಶ್ವಮೇಧ ಪರಾಕ್ರಮ ಅಂತ ಕರೀತಾರೆ. ಈ ಇಶ್ಯೂಡ್ ಗೋಲ್ಡ್ ಕಾಯಿನ್ಸ್ ವಿತ್ ಫಿಗರ್ ಆಫ್ ಹಾರ್ಸ್ ಆನ್ ದೆಮ್. ದೇ ವೇರ್ ಒನ್ ಅಮಾಂಗ್ ದ 8 ಟೈಪ್ಸ್ ಆಫ್ ಗೋಲ್ಡ್ ಕಾಯಿನ್ಸ್ ಇಶ್ಯೂಡ್ ಹಿಮ್. ಅಂದರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಏನಂದರೆ ಅವರು ಗೋಲ್ಡ್ ಕಾಯಿನನ್ನು ಅವರು ಪರಿಚಯಿಸ್ತಾರೆ. ಜೊತೆಗೆ ಆ ಗೋಲ್ಡ್ ಕಾಯಿನನ್ನು ಪರಿಚಯಿಸಿದಾಗ ಅದರಲ್ಲಿ ಕುದುರೆ ಗುರುತು ಇರುತ್ತೆ. ಆ ಕುದುರೆ ಗುರುತಿನ ಉದ್ದೇಶ ಏನಂದರೆ ನಾವು ಅಶ್ವಮೇಧ ಪರಾಕ್ರಮ ಅಂತ ಅವನಿಗೆ ಟೈಟ್ಲ್ ಬಂದಿರುತ್ತೆ. ಹಾಗಾಗಿ ಅದರ ಪ್ರಯುಕ್ತ ಅವರು ಗೋಲ್ಡ್ ಕಾಯಿನನ್ನು ಪ್ರಿಂಟನ್ನು ಮಾಡಿರ್ತಾರೆ. ಜೊತೆಗೆ 8 ಬಗೆಯ ಗೋಲ್ಡ್ ಕಾಯಿನನ್ನು ಅವರು ನಾಣ್ಯಗಳನ್ನು ಅವರು ಮುದ್ರೆ ಮಾಡಿರ್ತಾರೆ. ಅರ್ಥ ಆಯ್ತಾ? His empire was extended to Kashmir in the north, Tamil Nadu in south, Punjab in west and Bengal in east. Samudragupta was not only a conqueror and also a great musician, poet, scholar and patron of literature. He had a title of Kaviraja. Harasena was the great scholar and is called poet. ಅಂದರೆ ಯಾವಾಗ ಇವನ ಒಂದು ಅಧಿಕಾರ ಅವಧಿ ವಿಸ್ತೀರ್ಣವಾಯಿತೋ, ದಿಗ್ವಿಜಯಗಳು ಸಾಧಿಸಿದ್ನೋ, ಹಾಗಾಗಿ ಅವನು ಅಶ್ವಮೇಧ ಪರಾಕ್ರಮ ಅಂತ ಅವನೊಂದು ಬಿರುದು ಬಂತು. ಜೊತೆಗೆ ಅವನು 8 ಬಗೆಯ ಚಿನ್ನದ ನಾಣ್ಯಗಳನ್ನು ಮುದ್ರಿಸಿದ. ಆ ಚಿನ್ನದ ನಾಣ್ಯಗಳಲ್ಲಿ ಒಂದರ ಕಡೆ ಅವನ ಮುಖ, ಇನ್ನೊಂದು ಕಡೆ ಕುದುರೆ ಮುಖವನ್ನು ಅವನು ಪ್ರಿಂಟ್ ಮಾಡಿದ. ಇದಾದ ನಂತರ ಅವನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋಗ್ತಾ ಹೋದ. ಯಾವ ರೀತಿ ವಿಸ್ತರಿಸ್ತಾ ಹೋದಂದರೆ ಉತ್ತರದ ಕಾಶ್ಮೀರದವರೆಗೂ, ದಕ್ಷಿಣದ ತಮಿಳುನಾಡಿನವರೆಗೂ, ಪೂರ್ವದ ಪಂಜಾಬಿನವರೆಗೂ, ಪಶ್ಚಿಮದ ಬೆಂಗಾಳದವರೆಗೂ ಕೂಡ ಅವನು ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಹೋದ. ಒನ್ಸ್ ಅಗೇನ್ ಐ ರಿಪೀಟ್, ಕಾಶ್ಮೀರ್ ಇನ್ ನಾರ್ತ್, ತಮಿಳುನಾಡು ಇನ್ ಸೌತ್, ಪಂಜಾಬ್ ಇನ್ ವೆಸ್ಟ್, ಬೆಂಗಾಲ್ ಇನ್ ಈಸ್ಟ್. ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ತಮಿಳುನಾಡುವರೆಗೂ, ಪೂರ್ವದ ಪಂಜಾಬಿನಿಂದ ಪಶ್ಚಿಮದ ಬೆಂಗಾಳದವರೆಗೂ ಅವನ ಅಧಿಕಾರಾವಧಿಯನ್ನು ವಿಸ್ತರಿಸ್ತಾ ಹೋದ. ಜೊತೆಗೆ ಸಮುದ್ರಗುಪ್ತ ಅವನೊಬ್ಬ ಒಂದು ಉನ್ನತವಾದ ದೊರೆ ಅಲ್ಲದೆ ಅವನು ಒಬ್ಬ ಉತ್ತಮ ಸಂಗೀತಗಾರ. ಅವನ ದಿಗ್ವಿಜಯಗಳಲ್ಲದೆ ಅವನೊಬ್ಬ ಉತ್ತಮ ಸಂಗೀತಗಾರ, ಕವಿಯೂ ಹೌದು, ವಿದ್ವಾಂಸನೂ ಹೌದು, ಸಾಹಿತ್ಯ ಪೋಷಕನೂ ಹೌದು. ಅಂದರೆ ಕವಿನೂ ಹೌದು, ವಿದ್ವಾಂಸನೂ ಹೌದು, ಸಾಹಿತ್ಯ ಪೋಷಕನೂ ಹೌದು. ಹಾಗಾಗಿ ಅವನಿಗೆ ಸರಿಸಾಟಿನೇ ಇಲ್ಲ ಅಂತ ಕರೀತಾರೆ. ಹಾಗಾಗಿ ಸರಿಸಾಟಿ ಇಲ್ಲದಂಥ ವ್ಯಕ್ತಿ. ಯಾಕಂದರೆ ಒಬ್ಬ ರಾಜ, ಒಬ್ಬ ಗ್ರೇಟ್ ದೊರೆ ಆದಾಗ ಕೇವಲ ಅವನು ಒಂದು ವಿಚಾರಕ್ಕೆ ಮಾತ್ರ ಫೋಕಸ್ ಮಾಡಿದೆ. ಅವನು ಅನೇಕ ವಿಚಾರದಲ್ಲಿ ಈ ಹ್ಯಾಸ್ ಎ ಗ್ರೇಟ್ ಮ್ಯೂಸಿಷಿಯನ್, poet, scholar, patron of literature. He had a title of Kaviraja and Harisena was the great poet of court poet. ಅಂದರೆ ಇವರು ಉತ್ತಮವಾದಂತಹ ಸಂಗೀತಗಾರರೌದು, ಕವಿನೌದು, ವಿದ್ವಾಂಸರೌದು, ಸಾಹಿತ್ಯ ಪೋಷಕರು ಹೌದು. ಜೊತೆಗೆ ಇವನು ಅನೇಕ ಬಿರುದುಗಳನ್ನು ಹೊಂದಿದ್ದ. ಜೊತೆಗೆ ಹರಿಸೇನ ಎಂಬ ಶ್ರೇಷ್ಠ ವಿದ್ವಾಂಸನಿಂದ ಅವನು ಆಸ್ಥಾನದ ಕವಿ ಆಗಿರೋದ್ರಿಂದ ಅವನು ಸಹ ಬೇರೆ ಕಲೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡ್ತಾ ಇದ್ದ. ಅರ್ಥ ಆಯ್ತಾ? ಒನ್ಸ್ ಅಗೇನ್ ಐ ರಿಪೀಟ್, ದಿಸ್ ಕಾನ್ಕ್ವಿಸ್ಟ್ ಆಫ್ ಡಿವೈಡೆಡ್ ಇಂಟು ಫೋರ್ ಪಾರ್ಟ್ಸ್. ಸೌತ್ ಇಂಡಿಯನ್ ಕ್ಯಾಂಪೇನ್, ನಾರ್ತ್ ಇಂಡಿಯನ್ ಕ್ಯಾಂಪೇನ್, ಕಾನ್ಕ್ವಿಸ್ಟ್ ಆಫ್ ಬಾರ್ಡರ್ ಸ್ಟೇಟ್, ಕಾನ್ಕ್ವಿಸ್ಟ್ ಆಫ್ ಫಾರೆಸ್ಟ್ ಸ್ಟೇಟ್ಸ್. ಸೊ ದೀಸ್ ಆರ್ ದಿ 4 ಕಾನ್ಕ್ವಿಸ್ಟ್ ಆಫ್ ಸಮುದ್ರಗುಪ್ತ. ನೆಕ್ಸ್ಟ್ ಚಂದ್ರಗುಪ್ತ ಸೆಕೆಂಡ್ ಅಂದಾಗ 375 to 415 CE. ಚಂದ್ರಗುಪ್ತ ಸೆಕೆಂಡ್ ಈಸ್ ಅಸೆಂಡಿಂಗ್ ದಿ ಥ್ರೋನ್ ಆಫ್ಟರ್ ದಿ ಡೆತ್ ಆಫ್ ಸಮುದ್ರಗುಪ್ತ. ಯಾವಾಗ ಸಮುದ್ರಗುಪ್ತ ಸತ್ತ ನಂತರ ಚಂದ್ರಗುಪ್ತ ಸೆಕೆಂಡ್ ಅಂದರೆ ಎರಡನೇ ಚಂದ್ರಗುಪ್ತ ಅವನು ಅಧಿಕಾರಕ್ಕೆ ಬಂದ. ಸಮುದ್ರಗುಪ್ತನ ಮರಣ ನಂತರ ಎರಡನೇ ಚಂದ್ರಗುಪ್ತ ಸಿಂಹಾಸನಕ್ಕೆ ಬಂದ. ಈಸ್ ಅ ನೋಟಿಸಬಲ್ ಅಚೀವ್ಮೆಂಟ್ ಆಫ್ ಚಂದ್ರಗುಪ್ತ ಸೆಕೆಂಡ್ was that he has defeated Shaka ruler of Rudrasena and annexed his kingdom. ಯಾವಾಗ ಸಮುದ್ರಗುಪ್ತ ಮರಣ ನಂತರ ಎರಡನೇ ಚಂದ್ರಗುಪ್ತ ಸಿಂಹಾಸನಕ್ಕೆ ಏರಿದ. ಶಕಾದರೆ ರುದ್ರಸೇನನ್ನು ಸೋಲಿಸಿ ಆತನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡನು. ಎರಡನೇ ಚಂದ್ರಗುಪ್ತ ಗಮನಾರ್ಹ ಸಾಧನೆಯನ್ನು ಮಾಡಿದ. He was strengthened his empire by matrimonial alliance with Nagas and Vakatakas. He also known as Vikramaditya. He was a great patron of scholar and poet. The 9 great scholars Navaratna adorned his court of Ujjaini. He became a second capital during the reign. ಅಂದರೆ
ಇವನು ಏನು ಮಾಡಿದ, ಎರಡನೇ ಸಮುದ್ರಗುಪ್ತ ಮರಣ ನಂತರ ಎರಡನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬಂದ. ಜೊತೆಗೆ ಅವನು ಬರ್ತಾನೆ ಅವನು ಶಕ ದೊರೆಯಾದಂಥ ರುದ್ರಸೇನನ್ನು ಸೋಲಿಸಿ ತನ್ನ ಅಧಿಕಾರವನ್ನು ವಶಪಡಿಸಿಕೊಂಡ. ಜೊತೆಗೆ ನಾಗ ಮತ್ತು ವಾಕಾಟಕರಿಂದನೂ ಕೂಡ ವೈವಾಹಿಕ ಸಂಬಂಧವನ್ನು ಬೆಳೆಸಿದ. ಯಾರು ಸ್ಟ್ರಾಂಗ್ ಅದರ ಅವ್ರ ಜೊತೆಗೆ ಮ್ಯಾಟ್ರಿಮೋನಿಯಲ್ ರಿಲೇಷನ್ ಅರ್ಥ ಆಗುತ್ತಾ, ಇವ್ರ ಹೆಣ್ಣನ್ನು ಅಲ್ಲಿ ಕೊಟ್ಟು ತಗೊಳೋದು ಅಥವಾ ಅವ್ರ ಗಂಡನ್ನು ಇವ್ರ ಹೆಣ್ಣಿಗೆ ಕೊಡೋದು, ಇಲ್ಲಿ ಇವ್ರ ಗಂಡನ್ನು ಅವ್ರಿಗೆ ಹೆಣ್ಣಿಗೆ ಕೊಡೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅವರಿಬ್ಬರು ಸಂಬಂಧಿಕರು ಆದಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಯುದ್ಧಗಳು ಬರೋದಿಲ್ಲ. ಹಾಗಾಗಿ ಅವನು ವೈವಾಹಿಕ ಜೀವನವನ್ನು ಅಲ್ಲಿ ಸಂಬಂಧಗಳನ್ನು ಬೆಳೆಸಿದ. ಜೊತೆಗೆ ಇದರ ಮುಖಾಂತರ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನು ಹೆಚ್ಚಿಸಿಕೊಂಡ. ಯಾರು ಶತ್ರುಗಳು ಅವ್ರ ಜೊತೆಗೆ ಮಿತ್ರರಾದ್ರಿಂದ ಅವನಿಗೆ ಯಾರೂ ಯುದ್ಧಕ್ಕೆ ಬರಲಿಲ್ಲ. ಹಾಗಾಗಿ ಅವನು ತನ್ನ ಸಾಮ್ರಾಜ್ಯವನ್ನು ಹೆಚ್ಚಿಸಿಕೊಂಡ. ಜೊತೆಗೆ ವಿಕ್ರಮಾದಿತ್ಯ ಎಂದು ಹೆಸರಾದ. ವಿಕ್ರಮಾದಿತ್ಯ ಅಂತ ಹೆಸರು ಕೂಡ ಅವನು ಆದ. ಹಾಗಾಗಿ ಇವನು ವಿದ್ವಾಂಸರು ಮತ್ತು ಕವಿಗಳನ್ನು ಮಹಾಪೋಷಕನಾಗಿದ್ದನು. ವಿದ್ವಾಂಸರು ಮತ್ತು ಕವಿಗಳಿಗೆ ಅವರು ದೊಡ್ಡ ಒಂದು ಪೋಷಣೆಯನ್ನು ನೀಡಿದ್ದ. ಹಾಗಾಗಿ ಇವನ ಆಸ್ಥಾನದಲ್ಲಿ 9 ಪ್ರಸಿದ್ಧ ವಿದ್ವಾಂಸರಿದ್ದರು. ಇವನ ಆಸ್ಥಾನದಲ್ಲಿ 9 ಪ್ರಸಿದ್ಧ ವಿದ್ವಾಂಸರಿದ್ದರು. ಆ 9 ಪ್ರಸಿದ್ಧ ವಿದ್ವಾಂಸರಿಗೆ ಏನಂತ ಕರೀತಿದ್ರು ಅಂದರೆ ನವರತ್ನ ಅಂತ ಕರೀತಿದ್ರು. 9 ಪ್ರಸಿದ್ಧ ವಿದ್ವಾಂಸರನ್ನು ಏನಂತ ಕರೀತಿದ್ರು, ನವರತ್ನ ಅಂತ ಕರೀತಿದ್ರು. ಆ ನವರತ್ನಗಳು ಅಂದರೆ ಅರ್ಥ ಏನು, 9 ಬಗೆಯ ವಿದ್ವಾಂಸರಿದ್ದರು. ನಾವು ನೋಡ್ಬೋದು ನವರಾತ್ರಿ ಅಂತ ಕರಿತೀವಿ. ದಸರಾದಲ್ಲಿ ನವರಾತ್ರಿ ಅಂದರೆ 9 ರಾತ್ರಿಯಲ್ಲಿ ಕೂಡ 9 ವಿಶೇಷ ಅಲಂಕಾರ ದೇವಿಯನ್ನು ಪೂಜೆ ಮಾಡ್ತಾರೆ. ಹಂಗೆ ಇಲ್ಲಿ ಕೂಡ 9 ಸ್ಕಾಲರ್ಗಳು ಅಂದರೆ 9 ವಿದ್ವಾಂಸರಿದ್ದ ಕಾರಣ ಅವರನ್ನು ನವರತ್ನ ಅಂತ ಕರಿತಾ ಇದ್ದರು. ಇವನ ಆಸ್ಥಾನವನ್ನು ಅಲಂಕರಿಸಿದ್ದರು. ಇವನ ಅಧಿಕಾರ ಅವಧಿಯಲ್ಲಿ ಉಜ್ಜಯಿನಿ 2ನೇ ರಾಜಧಾನಿಯಾಗಿತ್ತು. ಇವನ ಅಧಿಕಾರ ಅವಧಿಯಲ್ಲಿ ಉಜ್ಜಯಿನಿ 2ನೇ ರಾಜಧಾನಿ ಆಯಿತು. ಯಾಕಂದರೆ ಸಮುದ್ರಗುಪ್ತನ ಮೊದಲ ರಾಜಧಾನಿ ಪಾಟೀಲಪುತ್ರ ಇದ್ದ ಕಾರಣ ಚಂದ್ರಗುಪ್ತ ಸೆಕೆಂಡ್ ಅವನು ಬಂದ ಮೇಲೆ ಸಮುದ್ರಗುಪ್ತ ಸತ್ತ ನಂತರ ಉಜ್ಜಯಿನಿಯನ್ನು 2ನೇ ರಾಜಧಾನಿಯಾಗಿ ಮಾಡಿದ್ದ. ಹಾಗಾಗಿ ಇವನ ಬಗ್ಗೆ ತುಂಬ ಅನೇಕ ಮಾಹಿತಿಗಳಿವೆ. ಒಟ್ಟಾರೆ ಹೇಳಬೇಕಾದ್ರೆ ಚಂದ್ರಗುಪ್ತ ಸೆಕೆಂಡ್ ಇಸ್ ಅಸೈನ್ಡ್ ಥ್ರೋನ್ ದಿ ಆಫ್ಟರ್ ಡೆತ್ ಆಫ್ ಸಮುದ್ರಗುಪ್ತ. ಚಂದ್ರಗುಪ್ತ is defeated Shaka ruler Rudrasena, and also he has a matrimonial alliance with Naga and Vakatika, and also is known another name was Vikramaditya II. Vikramaditya, he is a great patron of scholar of poet. The 9 great scholars have been given the position in the court. Ujjaini is the second capital city of this region, and the 9 great scholars is known as Navaratna. ಒಟ್ಟಾರೆ ಹೇಳಕ್ಕಾದ್ರೆ 9 ಕವಿಗಳು ವಿದ್ವಾಂಸರಿದ್ದ ಕಾರಣ ನವರತ್ನ ಅಂತ ಕರೀತಿದ್ದಾಗ ಇವನು ಕೂಡ ಒಬ್ಬ ಉತ್ತಮ ಸಾಹಿತ್ಯಗಾರ, ಸಂಗೀತಗಾರ, ಕಲೆಗಾರನೂ ಹೌದು, ಒಬ್ಬ ಉತ್ತಮ ರಾಜನೂ ಹೌದು ಸಮುದ್ರಗುಪ್ತ ಮರಣದ ನಂತರ. ಸೊ ಇಲ್ಲಿವರೆಗೂ ನಿಮಗೆ ಸಮುದ್ರಗುಪ್ತನ ಬಗ್ಗೆ ಗೊತ್ತಾಯಿತು. ಚಂದ್ರಗುಪ್ತನ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡುವ. ಥ್ಯಾಂಕ್ ಯು.